ವೆಬಿನಾರ್ 2026 ಅಂದರೆ ಇದು 11ನೇ ಎಡಿಷನ್ ವೆಬಿನಾರ್ ಇದು 2 ವರ್ಷಕ್ಕೆ ಒಂದು ಸರ್ತಿ ಮಾಡೋಂಥ ಕಾರ್ಯಕ್ರಮ. ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು ಸಂಸ್ಥೆಯಿಂದ ಇದು ಫ್ಲ್ಯಾಗ್ಶಿಪ್ ಇವೆಂಟು. ಇದು ಮಾಡೋ ಉದ್ದೇಶ ಏನಂದರೆ, ಈಗ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿ ನಮಗೆ ಹೊಸ ಟೆಕ್ನಾಲಜಿ ಇಡೀ ವಿಶ್ವದಲ್ಲೇ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ. ಆ ಟೆಕ್ನಾಲಜಿಗಳು, ಆ ಬೆಸ್ಟ್ ಪ್ರಾಕ್ಟೀಸಸ್ಸು ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ಸಮಾಜಕ್ಕೂ ಹೆಲ್ಪ್ ಆಗಬೇಕು ಅಂತ ಒಂದು ದೃಷ್ಟಿಯಲ್ಲಿ ನಾವು ಇಂಜಿನಿಯರಿಂಗ್ ಫ್ರೆಟರ್ನಿಟಿಗೆ ಮಾತ್ರ ಅಲ್ಲ, ಆಲ್ ಕ್ಯಾಟಗರೀಸ್ ಆಫ್ ಸ್ಟೇಕ್ ಹೋಲ್ಡರ್ಸ್, ಗೌರ್ಮೆಂಟ್ ಇಂಜಿನಿಯರ್ಸ್ ಆಗಿರ್ಬೋದು, ಪ್ರೈವೇಟ್ ಇಂಜಿನಿಯರ್ಸ್ ಆಗಿರ್ಬೋದು, ನಮ್ಮ ಅಕಾಡೆಮಿಷಿಯನ್ಸು, ರಿಸರ್ಚರ್ಸು, ಸ್ಟೂಡೆಂಟ್ಸು, ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಇರೋಂಥ ಕನ್ಸ್ಟ್ರಕ್ಷನ್ ಕಂಪನೀಸು, ಕಾಂಟ್ರಾಕ್ಟರ್ಸು, ಆಮೇಲೆ ಸ್ಕಿಲ್ ಎನ್ಹಾನ್ಸ್ಮೆಂಟು, ಇದು ಎಲ್ಲದಕ್ಕೆ ಹೋಲಿಸ್ಟಿಕ್ಕಾಗಿ ಅಡ್ರೆಸ್ ಮಾಡಿ ನಾವಿಲ್ಲಿ ಯಾವುದೋ ಹೊಸ ಟೆಕ್ನಾಲಜಿ ವರ್ಲ್ಡಲ್ಲಿ, ಉದಾಹರಣೆಗೆ ಇಲ್ಲಿಂದ ಫಾರಿನ್ ಸ್ಪೀಕರ್ಸು ಬರ್ತಾಯಿದ್ದಾರೆ. ಈಗ ಕಾಂಕ್ರೀಟ್ ಹೆಲ್ತ್ ಮಾನಿಟರಿಂಗು, ಒಂದು ಬಿಲ್ಡಿಂಗ್ನ ಹಾನಿ ಮಾಡ್ದಲೆ ಬಿಲ್ಡಿಂಗಿನ ಸ್ಟ್ರೆಂತ್ ಆಗಿದೆ, ಅದು ಹೇಗೆ ಬಿಹೇವ್ ಮಾಡ್ತಾಯಿದೆ, ಅದ್ರಲ್ಲಿ ಸೆನ್ಸರ್ಸ್ ಇಟ್ಟು ಇನ್ನು ಅದನ್ನ ಲೈಫ್ ಎಕ್ಸ್ಟೆಂಡ್ ಹೆಂಗೆ ಮಾಡ್ಬೋದು, ಈ ಥರ ಎಲ್ಲ ಅನೇಕ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಮತ್ತು ಕನ್ಸ್ಟ್ರಕ್ಷನ್ಸಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಹೋಗುತ್ತೆ. ಆ ದುಡ್ಡು ಸರಿಯಾಗಿ ಅದನ್ನು ಲೈಫ್ ಸ್ಪ್ಯಾನ್ ಆಗಬೇಕು. ಒಂದು ಬಿಲ್ಡಿಂಗ್ 20-30 ವರ್ಷ ಅಲ್ಲ, 80 ವರ್ಷ ಇರಬೇಕು. ಇದೆಲ್ಲ ಹೇಗಾಗುತ್ತೆ ಅಂದರೆ, ನಾಲೆಜ್ ಡಿಸ್ಕ್ರಿಮಿನೇಷನ್ ಪ್ರಾಪರ್ ಆಗಿತ್ತು, ಒಳ್ಳೆ ಮೆಥಡ್ಸು, ಸಿಸ್ಟಮ್ಸು, ಮೆಟೀರಿಯಲ್ಸು ಅದಿದ್ದರೆ ಆಗುತ್ತೆ. ಅದಕ್ಕೆ ಥೀಮು ಕಾಮೆಟ್ ಅಂತ ಇರ್ತೀವಿ. ಕಾಮೆಟ್ ಅಂದರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಎಕ್ವಿಪ್ಮೆಂಟ್, ಟೆಕ್ನಾಲಜಿ ಆ್ಯಂಡ್ ಸಿಸ್ಟಮ್ಸು. ಇವೆಲ್ಲ ಈ 2 ದಿವಸದ ವೆಬಿನಾರಲ್ಲಿ ಡಿಸ್ಕಸ್ ಮಾಡಿ ಎಕ್ಸ್ಪರ್ಟ್ಸ್ ಜೊತೆ we will disseminate knowledge and also enhance B2B and B2C collaborations. Thank you. ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಸೆಂಟರ್ ICIBENC ಇಂದು ತನ್ನ ದ್ವೈವಾರ್ಷಿಕ ಪ್ರಮುಖ ಕಾರ್ಯಕ್ರಮವಾದ ಅದರ 11ನೇ ಆವೃತ್ತಿಯಾದ ವೆಬಿನಾರ್ 2026 ಅನ್ನು ಪ್ರಾರಂಭಿಸಿತು. ಈ ವರ್ಷದ ಕಾರ್ಯಕ್ರಮದ ವಿಷಯವು ಕಾಮೆಟ್, ನಿರ್ಮಾಣ ಸಾಮಗ್ರಿಗಳು, ಯಂತ್ರೋಪಕರಣಗಳು, ಉಪಕರಣಗಳು, ಟೆಕ್ನಾಲಜಿ ಮತ್ತು ಸಿಸ್ಟಮ್ಸ್. ಫೆಬ್ರವರಿ 25 ಮತ್ತು 26, 2026ರಂದು 2 ದಿನಗಳ ಕಾರ್ಯಕ್ರಮವನ್ನು ಹೊಸೂರು ಮುಖ್ಯ ರಸ್ತೆಯ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್, ಬೆಂಗಳೂರು 560029ನಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ನ ಬಿ-ಸ್ಮೈಲ್ನ ನಿರ್ದೇಶಕ ತಾಂತ್ರಿಕ ಡಾ. BS ಪ್ರಹ್ಲಾದ್ ತಮ್ಮ ಮುಂಬರುವ ಯೋಜನೆಯ ಪ್ರಮುಖ ತಾಂತ್ರಿಕ ವಿವರಗಳನ್ನು ವಿವರಿಸಿದರು. ನಾನು ಈಗ ಮುನ್ನಡೆಸುತ್ತಿರುವ ಬೆಂಗಳೂರು ಸ್ಮಾರ್ಟ್ ಮೂಲಸೌಕರ್ಯವು ದೀರ್ಘಾವಧಿಯ ಮೂಲಸೌಕರ್ಯ ಯೋಜನೆಗಳನ್ನು ರೂಪಿಸಲು ಕರ್ನಾಟಕ ಸರ್ಕಾರವು ರಚಿಸಿದ SPB ರಾಜ್ಯ ಯೋಜನಾ ಮಂಡಳಿ ಆಗಿದೆ. ಈ ದೀರ್ಘಾವಧಿಯ ಮೂಲಸೌಕರ್ಯ ಯೋಜನೆಗಳು ಸುರಂಗ ಯೋಜನೆಗಳ ನಿರ್ಮಾಣವನ್ನು ಒಳಗೊಂಡಿವೆ. ಬೆಂಗಳೂರಿನಲ್ಲಿ 2 ಸುರಂಗಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ನಿಮಗೆ ತಿಳಿದಿರಬೇಕು. ಕಳೆದ 2 ವರ್ಷಗಳಲ್ಲಿ ನಾವು ಅದರ ಮೇಲೆ ಕೆಲಸ ಮಾಡಿದ್ದೇವೆ ಮತ್ತು ಬೆಂಗಳೂರಿನಲ್ಲಿ ಸುರಂಗವನ್ನು ನಿರ್ಮಿಸಬಹುದೆಂದು ತಿಳಿದು ಅನೇಕ ಜನರು ಆಶ್ಚರ್ಯಚಕಿತರಾದರು. ನಾವು ಉತ್ತರ ಮತ್ತು ದಕ್ಷಿಣ ಸುರಂಗ ಯೋಜನೆಗಳ 2 ಸುರಂಗ ಯೋಜನೆಗಳನ್ನು, ಅವು ಸಿಲ್ಕ್ ಬೋರ್ಡ್ನಿಂದ ಉತ್ತರ ಭಾಗಕ್ಕೆ ST ಮಾಲ್/ಹೆಬ್ಬಾಳ ಜಂಕ್ಷನ್ವರೆಗೆ ಎಲೆಕ್ಟ್ರಾನಿಕ್ ಸಿಟಿಯನ್ನು ಸಂಪರ್ಕಿಸುತ್ತವೆ. ಹೆಬ್ಬಾಳ ಮತ್ತು ಸಿಲ್ಕ್ ಬೋರ್ಡ್ ನಡುವಿನ ಅಂತರವು ಸುಮಾರು 16.5 ಕಿಲೋಮೀಟರ್ಗಳಾಗಿದ್ದು, ಇದು ಸುಮಾರು 18ರಿಂದ 19 ಜಂಕ್ಷನ್ಗಳನ್ನು ಅನುಭವಿಸುತ್ತದೆ. ಇದು ಅನೇಕ ವೃತ್ತಿಪರರ ಸಮಯವನ್ನು ಕೊಲ್ಲುತ್ತದೆ. ಆದ್ದರಿಂದ ನಾವು ಈ 2 ಬಿಂದುಗಳನ್ನು ಸುರಂಗದೊಂದಿಗೆ ಎತ್ತರದ ಕಾರಿಡಾರ್ಗಳಾಗಿ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿದರು. ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು ಸೆಂಟರ್ ಇವತ್ತು ನಮ್ಮ ಚೀಫ್ ಕಮಿಷನರ್ GBA ಅವರು ಮುಖ್ಯ ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮ ಬರಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಮತ್ತು ಕೆಲಸದ ಒತ್ತಡದಿಂದ ಅವರು ಮಸೂರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಿನ್ನೆ ರಾತ್ರಿ ಅವರು ಹೊರಟರು. ಆಗ ನನಗೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಇತ್ತು. ಹಾಗೆಯೇ ಈ ಒಂದು ಆರ್ಗನೈಸಿಂಗ್ ಕಮಿಟಿನೂ ಈ ಒಂದು ಅವಕಾಶ ಕೊಟ್ಟಿದೆ. ಸೊ ನಿಮ್ಮೆಲ್ಲ ಉದ್ದೇಶಿಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ICI ಬೆಂಗಳೂರು ಸೆಂಟರ್ಗೂ ಅವ್ರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ.